ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ ಇವತ್ತು 73ನೇ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋದಕ್ಕೂ ಮುಂಚೆ ಈಗಾಗಲೇ ಹೇಳಿರೋ ರೀತಿ ಒಂದು ರಾಮಾಯಣದಲ್ಲಿ ಅನೇಕ ಭಾಗಗಳಿದ್ದು, ಈಗಾಗಲೇ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ ಇವನ್ನೆಲ್ಲ ಕೇಳಿದ್ದೀರಾ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಸುಂದರಕಾಂಡದ ಪ್ರಥಮ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ರಾಮಾಯಣದ ಒಂದು 73ನೇ ಸಂಚಿಕೆಯನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಮಹೇಂದ್ರ ಪರ್ವತದ ಬುಡದಲ್ಲಿ ನಿಂತ ಸದ್ಗುಣಿಯಾದ ಹನುಮಂತನು ಮೊದಲಾಗಿ ಸೂರ್ಯದೇವ, ಇಂದ್ರದೇವ, ವಾಯುದೇವ ಮತ್ತು ಬ್ರಹ್ಮದೇವರುಗಳಿಗೆ ನಮಸ್ಕರಿಸಿದರು. ನಂತರ ಶಿಖರದ ಮೇಲೇರಿ ತನ್ನ ದೇಹವನ್ನು ಬೃಹದಾಕಾರಕ್ಕೆ ವಿಸ್ತರಿಸಿಕೊಂಡು ಪರ್ವತವನ್ನು ತನ್ನ ಕೈಕಾಲುಗಳಿಂದ ಹಿಡಿದುಕೊಂಡು ಹನುಮಂತರು ಆ ಮಹಾ ಜಿಗಿತಕ್ಕಾಗಿ ತನ್ನ ಮನಸ್ಸನ್ನು ಸಿದ್ಧಗೊಳಿಸಿಕೊಂಡರು. ಅವನ ಬೃಹದಾಕಾರದ ದೇಹದ ಭಾರದಿಂದಾಗಿ ಆ ಸಂಪೂರ್ಣ ಪರ್ವತವು ಅಲುಗಾಡಲಾರಂಭಿಸಿದಾಗ ತಮ್ಮ ಬಾಯಿಗಳಿಂದ ಬೆಂಕಿಯನ್ನು ಹೊರಚೆಲ್ಲುತ್ತಿದ್ದ ದೊಡ್ಡ ಸರ್ಪಗಳು ಬಂಡೆಗಳನ್ನು ಕಚ್ಚಿ ಅವುಗಳನ್ನು ಸಾವಿರಾರು ಉರಿಯುವ ತುಂಡುಗಳನ್ನಾಗಿರಿಸಿದವು. ಹನುಮಂತನ ಅದ್ಭುತವಾದ ಜಿಗಿತವನ್ನು ವೀಕ್ಷಿಸಲು ಆಶಿಸಿದ್ದ ವಿದ್ಯಾಧರರು ಆಕಾಶದಲ್ಲಿ ನೆರೆದಿದ್ದರು. ತನ್ನ ಸಮಸ್ತ ಶಕ್ತಿಗಳನ್ನು ಕ್ರೋಢೀಕರಿಸಿದ ಹನುಮಂತರು ಮುದುರಿ ಕುಳಿತಿದ್ದರು. ಪರ್ವತದ ಶಿಖರವು ಕುಸಿಯಲಾರಂಭಿಸಿದಂತೆ ಆ ತೀವ್ರವಾದ ಒತ್ತಡದಿಂದಾಗಿ ನೀರು ರಭಸವಾಗಿ ಹೊರಚಿಮ್ಮಿತು. ಸ್ವರ್ಗದಲ್ಲಿ ಮನರಂಜಿಸುತ್ತಿದ್ದ ಗಂಧರ್ವ ಜೋಡಿಗಳು ಹಾಗೂ ಅಲ್ಲಿ ವಾಸವಾಗಿದ್ದ ಅನೇಕ ಋಷಿಗಳೆಲ್ಲರೂ ಭಯಗೊಂಡರು ಮತ್ತು ಪರ್ವತವನ್ನು ತ್ವರಿತವಾಗಿ ತೊರೆದರು. ಆಗ ಹನುಮಂತರು ಹೀಗೆ ಘೋಷಿಸಿದರು: ಓ ವಾನರರೇ, ನಾನು ಸೀತಾಮಾತೆಯನ್ನು ಮರಳಿ ಕರೆತರುವೆ, ಇಲ್ಲವಾದರೆ ರಾವಣನನ್ನು ಒಳಗೊಂಡಂತೆ ಸಂಪೂರ್ಣ ಲಂಕೆಯನ್ನೇ ಬುಡಸಮೇತ ಕಿತ್ತು ತರುವೆ ಎಂದರು. ತನ್ನ ಉಸಿರನ್ನು ದೀರ್ಘವಾಗಿ ಎಳೆದುಕೊಂಡು ತನ್ನ ಸ್ನಾಯುಗಳನ್ನು ಬಿಗಿಗೊಳಿಸಿದ ಹನುಮಂತರು ರಾಮನ ಬಿಲ್ಲಿನಿಂದ ಹೊರಹೊಮ್ಮುವ ಬಾಣದಂತೆ ಗಾಳಿಯಲ್ಲಿ ತಕ್ಷಣವೇ ಜಿಗಿದರು. ಆಗ ಅವನ ಜಿಗಿತದ ಒತ್ತಡದಿಂದಾಗಿ ಮಹೇಂದ್ರ ಪರ್ವತದ ಶಿಖರದ ಮೇಲಿದ್ದ ಮರಗಳು ಬೇರು ಸಮೇತವಾಗಿ ಕಿತ್ತು ಬಂದು ಆಕಾಶಕ್ಕೆ ಹಾರಿದವು. ಒಂದು ಬೃಹತ್ ಮೋಡದಂತೆ ಗಗನಕ್ಕೆ ಹಾರಿದ್ದ ಹನುಮಂತನು ತನ್ನ ಬಾಲವನ್ನು ನೀಳವಾಗಿ ಚಾಚಿದನು. ಅವನು ಸ್ವರ್ಗಗಳ ಮೂಲಕ ಪಯಣಿಸಿದಾಗ ಬುಡಸಮೇತವಾಗಿ ಕಿತ್ತು ಬಂದಿದ್ದ ಮರಗಳು ಅವನು ಹೋದ ಮಾರ್ಗವನ್ನೇ ಅನುಸರಿಸಿ ಸಾಗರದಲ್ಲಿ ಬಿದ್ದವು. ಅವುಗಳ ರೆಂಬೆಗಳಿಂದ ಪಟಪಟನೆ ಉದುರಿ ಕೆಳಗೆ ಬಿದ್ದ ಬಣ್ಣ ಬಣ್ಣದ ಹೂವುಗಳು ನೀರಿನ ಮೇಲ್ಭಾಗದಲ್ಲಿ ಪಸರಿಸಿ ಸುಂದರವಾದ ದೃಶ್ಯವೊಂದನ್ನು ಸೃಷ್ಟಿಸಿದವು. ಹನುಮಂತನ ಜಿಗತದಿಂದ ಉಂಟಾದ ಬಿರುಗಾಳಿಯು ಸಾಗರವನ್ನು ಉದ್ವಿಗ್ನಗೊಳಿಸಿತು ಮತ್ತು ಪರ್ವತದಷ್ಟು ಎತ್ತರವಾದ ದೊಡ್ಡ ಅಲೆಗಳನ್ನು ಎಬ್ಬಿಸಿತು. ಆ ಅಲೆಗಳು ಅವನ ಎದೆಗೆ ಅಪ್ಪಳಿಸಿದವು. ನೀರಿನ ಮೇಲ್ಮೈಯನ್ನು ಆವರಿಸಿದ ಅವನ ನೆರಳು 80 ಮೈಲು ಅಗಲ ಮತ್ತು 240 ಮೈಲು ಉದ್ದವಾಗಿತ್ತು. ಅವನ ರಭಸದ ಹಾರಾಟದಿಂದ ಸೃಷ್ಟಿಯಾದ ಇರುವಿಕೆಯನ್ನು ಸುತ್ತಲಿದ್ದ ಮೋಡಗಳನ್ನು ಅವನೆಡೆಗೆ ಸೆಳೆಯಿತು. ಮೋಡಗಳ ಗುಂಪಿನಲ್ಲಿ ಮರೆಯಾಗಿ ನಂತರ ಅದರಿಂದ ಹೊರಬಂದ ಹನುಮಂತನು ಚಂದ್ರನಂತೆ ತೋರಿದನು. ಪುತ್ರ ವಾತ್ಸಲ್ಯದಿಂದ ತಂಗಾಳಿಯನ್ನು ಬೀಸಿದ ವಾಯುದೇವರು ಸುಡುವ ಸೂರ್ಯನ ಕಿರಣಗಳು ಹನುಮಂತನ ದೇಹವನ್ನು ಸುಡದಂತೆ ರಕ್ಷಿಸಿದವು. ಆಕಾಶಕ್ಕೆ ಏರಿದ ಹನುಮಂತನನ್ನು ಕಂಡ ಜೀವಿಗಳೆಲ್ಲರೂ ಅವನನ್ನು ಕೊಂಡಾಡಿದರು. ಭಗವಾನ್ ರಾಮರ ಮೇಲಿದ್ದ ಗೌರವದಿಂದಾಗಿ ಸಮುದ್ರದೇವನು ಕೂಡ ಹನುಮಂತನಿಗೆ ಸಹಾಯ ಮಾಡಲು ಆಶಿಸಿದರು. ಭಗವಾನ್ ರಾಮನು ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ್ದರಿಂದ ಹಾಗೂ ಅವನ ಪೂರ್ವಜನಾದ ಸಗರ ಮಹಾರಾಜನು ಸಾಗರದ ಸರಹದ್ದನ್ನು ವಿಸ್ತರಿಸಿದ್ದರಿಂದ ಸಮುದ್ರದೇವನು ರಾಮನಿಗೆ ಸಹಾಯ ಮಾಡಲು ಋಣಬದ್ಧನಾಗಿದ್ದನು. ಹಿಂದೊಮ್ಮೆ ಅಧೋಲೋಕದಲ್ಲಿದ್ದಂತಹ ದಾನವರು ಭೂಮಿಗೆ ಬರುವುದನ್ನು ತಡೆಗಟ್ಟಲೆಂದು ಇಂದ್ರನು ಮೈನಾಕ ಪರ್ವತವನ್ನು ಸಾಗರದ ಮಧ್ಯದಲ್ಲಿ ಇರಿಸಿದ್ದನು. ಹನುಮಂತನಿಗೆ ವಿಶ್ರಾಂತಿ ಸ್ಥಳವನ್ನು ಒದಗಿಸಿ ಅವನಿಗೆ ಸಹಾಯ ಮಾಡಬೇಕೆಂದು ಆಶಿಸಿದ ಸಮುದ್ರದೇವನು ಮೈನಾಕನನ್ನು ನೀರಿನಿಂದ ಮೇಲೇಳುವಂತೆ ಆಜ್ಞಾಪಿಸಿದನು. ದೊಡ್ಡ ಪರ್ವತದ ಶಿಖರವು ಮೇಲೇರುತ್ತಿರುವುದನ್ನು ಕಂಡಂತಹ ಹನುಮಂತರು ಅದೊಂದು ವಿಘ್ನವೆಂದು ಭಾವಿಸಿ ಅದನ್ನು ತನ್ನ ಎದೆಯಿಂದ ಕೆಳಗೆ ಬಡಿದರು.
ಹನುಮಂತನ ಶಕ್ತಿಯನ್ನು ಮೆಚ್ಚಿದ ಮೈನಾಕನು ಒಂದು ಮಾನವಾಕೃತಿಯನ್ನು ತಾಳಿ ತನ್ನದೇ ಆದ ಶಿಖರದ ಮೇಲೆ ನಿಂತುಕೊಂಡು ಹೀಗೆ ಹೇಳಿದನು. ಓಹೋ ವಾಯುಪುತ್ರನೇ, ನೀನು ನನ್ನ ಶಿಖರದ ಮೇಲೆ ಕೆಲ ಸಮಯ ವಿಶ್ರಾಂತಿ ಪಡೆದು ನಿನ್ನ ಪಯಣವನ್ನು ನಂತರ ಮುಂದುವರೆಸಬಹುದು. ದಯವಿಟ್ಟು ಈ ವಿನಮ್ರ ಸೇವೆಯನ್ನು ಸ್ವೀಕರಿಸು. ಈ ಸಹಾಯವನ್ನು ನಿನಗೆ ಮಾಡುವುದರ ಮೂಲಕ ನಾನು ನಿನ್ನ ತಂದೆಯನ್ನು ಪೂಜಿಸಲು ಇಚ್ಛಿಸುತ್ತೇನೆ. ಸತ್ಯಯುಗದಲ್ಲಿ ಎಲ್ಲ ಪರ್ವತಗಳಿಗೂ ರೆಕ್ಕೆಗಳಿದ್ದವು ಮತ್ತು ನಾವುಗಳು ಅನೇಕ ಗರುಡಗಳಂತೆ ಆಕಾಶದಲ್ಲಿ ಹಾರಾಡುತ್ತಿದ್ದೆವು. ಆದರೆ ನಾವು ನೆಲದ ಮೇಲೆ ಬಿದ್ದು ಎಲ್ಲವನ್ನು ಜಜ್ಜಿ ಬಿಡುವ ಸಾಧ್ಯತೆಗಳಿದ್ದುದರಿಂದ ದೇವತೆಗಳು ಮತ್ತು ಋಷಿಗಳು ಭಯಭೀತರಾದರು. ಕೊನೆಗೆ ಕುಪಿತನಾದ ಇಂದ್ರನು ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಸಾವಿರಾರು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಲು ಮುಂದಾದನು. ಹಾಗೆಯೇ ಇಂದ್ರನು ನನ್ನ ಮೇಲೂ ದಾಳಿ ಮಾಡಿದನು. ಆದರೆ ಒತ್ತಾಯಪೂರ್ವಕವಾಗಿ ನನ್ನನ್ನು ಸಾಗರದ ಆಳಕ್ಕೆ ತಳ್ಳುವ ಮೂಲಕ ವಾಯುದೇವನು ನನ್ನನ್ನು ಕಾಪಾಡಿದನು. ಹೀಗೆ ನನ್ನ ರೆಕ್ಕೆಗಳು ಉಳಿದವು. ನೀನು ನನ್ನ ಪರ್ವತದ ಮೇಲೆ ಕೆಲ ಸಮಯ ವಿಶ್ರಮಿಸಿ ನನ್ನ ಆದರಾತಿಥ್ಯಗಳನ್ನು ಸ್ವೀಕರಿಸಬೇಕು. ಹಾಗೂ ಹೀಗೆ ಮಾಡುವುದರ ಮೂಲಕ ನಾನು ನಿನ್ನ ತಂದೆಯ ಋಣವನ್ನು ತೀರಿಸಬಹುದು ಎಂದರು. ಮೈನಾಕನ ಮಾತುಗಳನ್ನು ಕೇಳಿದ ಹನುಮಂತರು ಹೀಗೆ ಉತ್ತರಿಸಿದರು. ಇಲ್ಲಿ ನಿಲ್ಲಲು ನನಗೆ ಅವಕಾಶವಿಲ್ಲ. ಆದ್ದರಿಂದ ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಪ್ರಯಾಣದಲ್ಲಿ ನಾನು ನಿಲ್ಲುವುದಿಲ್ಲವೆಂಬ ಭಾಷೆಯನ್ನು ನಾನು ಇತರ ವಾನರರಿಗೆ ನೀಡಿದ್ದೇನೆ. ನನ್ನ ಬಳಿ ಹೆಚ್ಚಿನ ಸಮಯವಿಲ್ಲ. ಮೈನಾಕ ಪರ್ವತದ ಶಿಖರವನ್ನು ಗೌರವದ ಪ್ರತೀಕವಾಗಿ ಸ್ಪರ್ಶಿಸಿದ ಹನುಮಂತರು ಮೇಲಕ್ಕೆ ಹಾರಿ ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ಪ್ರಸನ್ನನಾಗಿ ಮೈನಾಕನ ಎದುರು ಬಂದಂತಹ ಇಂದ್ರದೇವನು, ಇನ್ನು ಮುಂದೆ ನೀನು ನನ್ನ ವಜ್ರಾಯುಧಕ್ಕೆ ಭಯಪಡಬೇಕಾಗಿಲ್ಲ. ನೀನು ನಿನ್ನ ರೆಕ್ಕೆಗಳನ್ನು ಇಟ್ಟುಕೊಂಡು ನಿನಗಿಷ್ಟ ಬಂದಲ್ಲಿಗೆ ಪಯಣಿಸಬಹುದು ಎಂದನು. ಅದೇ ಸಮಯದಲ್ಲಿ ನಾಗಗಳ ತಾಯಿಯಾದ ಸುರಸಾಳನ್ನು ಸಮೀಪಿಸಿದ ಸ್ವರ್ಗದ ಋಷಿಗಳು, ದೇವತೆಗಳು ಮತ್ತು ಗಂಧರ್ವರು ಅವಳಲ್ಲಿ ಹೀಗೆ ವಿನಂತಿಸಿದರು. ನಾನು ಹನುಮಂತನ ನಿಜವಾದ ಬಲವನ್ನು ಖಚಿತಪಡಿಸಿಕೊಳ್ಳಲು ಬಯಸುತ್ತೇವೆ. ಆದ್ದರಿಂದ ನೀನು ಬೃಹದಾಕಾರದ ರಾಕ್ಷಸಿಯ ರೂಪವನ್ನು ತಾಳಿ ಅವನನ್ನು ತಡೆಯಲು ಪ್ರಯತ್ನಿಸಬೇಕು. ಒಂದೋ ಹನುಮಂತನು ನಿನ್ನನ್ನು ಅಲ್ಪ ಸಮಯದಲ್ಲೇ ಸೋಲಿಸುತ್ತಾನೆ ಅಥವಾ ತನ್ನ ನಿರಾಶೆಯನ್ನು ವ್ಯಕ್ತಪಡಿಸುತ್ತಾನೆ ಎಂದರು. ಪರ್ವತದಷ್ಟು ದೊಡ್ಡದಾದ ವಿಕಾರ ರಾಕ್ಷಸಿಯ ರೂಪವನ್ನು ತಾಳಿದ ಸುರಸ ಸಾಗರದಿಂದ ಹೊರಹೊಮ್ಮಿ ಹನುಮಂತನ ದಾರಿಯನ್ನು ತಡೆಯಲು ಹೀಗೆ ಹೇಳಿದಳು. ಬ್ರಹ್ಮದೇವನ ವರದಾನದ ಪ್ರಕಾರ ನನ್ನೆದುರಿಗೆ ಬರುವ ಆಹಾರವನ್ನು ಸೇವಿಸುವ ಅಧಿಕಾರವು ನನಗಿದೆ. ಓ ಕಪಿಶ್ರೇಷ್ಠನೇ, ನೀನು ದೈವಾನುಗ್ರಹದಿಂದ ಇಲ್ಲಿಗೆ ಬಂದಿರುವುದರಿಂದ ನನ್ನ ತೆರೆದ ಬಾಯಿಯನ್ನು ನೀನು ಈಗಲೇ ಪ್ರವೇಶಿಸಬೇಕು ಎಂದರು. ಆಗ ಹನುಮಂತನು ಹೀಗೆ ಉತ್ತರಿಸಿದನು. ಅಪಹೃತಳಾಗಿರುವಂತಹ ಭಗವಾನ್ ರಾಮನ ಪತ್ನಿಯಾದಂತಹ ಸೀತೆಯನ್ನು ಹುಡುಕಿ ಭಗವಂತನಿಗೆ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತಿರುವ ನನಗೆ ನೀನು ಸಹಾಯ ಮಾಡಬೇಕು. ಆದಾಗ್ಯೂ ನನ್ನನ್ನು ನುಂಗಲೇಬೇಕೆಂದು ನೀನು ನಿರ್ಧಾರ ಮಾಡಿದ್ದಲ್ಲಿ ಸೀತೆಯನ್ನು ಹುಡುಕಿ ರಾಮನಿಗೆ ಮರಳಿ ಒಪ್ಪಿಸಿದ ಬಳಿಕ ನಾನು ಇಲ್ಲಿಗೆ ಬಂದು ನಿನ್ನ ಬಾಯಿಯನ್ನು ತಪ್ಪದೆ ಪ್ರವೇಶಿಸುತ್ತೇನೆ ಎಂದರು. ಸ್ನೇಹಿತರೆ, ಸುಂದರಕಾಂಡದ 73ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.